ಇದರಲ್ಲಿ ಏನು ಎಳ್ಳಷ್ಟು ಕೂಡ ನನ್ನ ಮಾತು ಸುಳ್ಳಾಗಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಮುಂದಿನ ವರ್ಷಗಳಲ್ಲಿ ಇವ್ರು ಮಾಡಿದಾರ ಸಾಲ, ಅದಕ್ಕೆ ಬಡ್ಡಿ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗುತ್ತೆ ನಾಳೆ ದಿವಸ. ಕರ್ನಾಟಕವನ್ನ ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಸಿ ಆಡಳಿತ ಮಾಡಲಿಕ್ಕೇನೆ ಸಾಧ್ಯ ಆಗದಿರ ಇರೋವಂಥ ಭಯಾನಕವಾಗಿರ್ತಕ್ಕಂಥ ಸ್ಥಿತಿಗೆ ಕರ್ನಾಟಕವನ್ನ ದೂಡ್ತಾ ಇದೆ ಈ ಸರ್ಕಾರ. ಇನ್ನು ಕರ್ನಾಟಕವನ್ನ ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಸಿ ಯಾರೇ ಮುಂದೆ ಆಡಳಿತ ಮಾಡಲಿಕ್ಕೆ ಬಂದರೂ ಕೂಡ ಆಡಳಿತ ಮಾಡಲಿಕ್ಕೇನೆ ಸಾಧ್ಯ ಆಗದಿರ ಇರೋವಂಥ ಒಂದು ಭಯಾನಕವಾಗಿರ್ತಕ್ಕಂಥ ಸ್ಥಿತಿಗೆ ಕರ್ನಾಟಕವನ್ನ ದೂಡ್ತಾ ಇದೆ ಈ ಸರ್ಕಾರ. ಇದರಲ್ಲಿ ಏನು ಎಳ್ಳಷ್ಟು ಕೂಡ ನನ್ನ ಮಾತು ಸುಳ್ಳಾಗಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಮುಂದಿನ ವರ್ಷಗಳಲ್ಲಿ ಇವ್ರು ಮಾಡಿದಾರ ಸಾಲ, ಅದಕ್ಕೆ ಬಡ್ಡಿ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗುತ್ತೆ ನಾಳೆ ದಿವಸ. ಮತ್ತು ಇನ್ನು ವೇತನಗಳು ಹೆಂಗೆ ಕೊಡಬೇಕೋ ಗೊತ್ತಿಲ್ಲ. ಅಭಿವೃದ್ಧಿ ಮಾತು ದೂರದ ಮಾತು. ಈಗ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ ವರ್ಗ ಇದೆಯಲ್ಲ, 5 ಲಕ್ಷಕ್ಕೂ ಹೆಚ್ಚು ಜನ ಎಂಪ್ಲಾಯೀಸ್ ಇದ್ದಾರೆ. ಅವ್ರಿಗೆ ವೇತನ ಹೆಂಗೆ ಕೊಡಬೇಕಾಗುತ್ತೆ ನಾಳೆ ದಿವಸ? ಇವ್ರು ಮಾಡ್ತಾ ಇರೋ ಲಕ್ಷಾಂತರ ಕೋಟಿಗಳ ಸಾಲ ಪ್ರತಿ ವರ್ಷ ಮಾಡ್ತಾ ಇದ್ದಾರಲ್ಲ, ಇದರ ಸಾಲವನ್ನು ಹೆಂಗೆ ತೀರಿಸಬೇಕು? ಇವೆಲ್ಲ ಕೂಡ ನೋಡಿದ್ರೆ ನನಗಂತೂ ಹೆದರಿಕೆ ಆಗ್ತದೆ. UPA ಸರ್ಕಾರ ಇದ್ದಾಗ, ಸನ್ಮಾನ್ಯ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಿದ್ದಾಗ ವಿಶ್ವದಲ್ಲಿ 14-15ನೇ ಸ್ಥಾನದಲ್ಲಿ ಇದ್ವಿ ನಾವು. ಆರ್ಥಿಕ ಶಕ್ತಿಯಾಗಿ 14-15ನೇ ಸ್ಥಾನದಲ್ಲಿ. ಇವತ್ತು ಯಾವ ಸ್ಥಾನದಲ್ಲಿ ಇದ್ದೀವಿ? ಇನ್ನು ಕೆಳಗಡೆಗೆ ಹೋಗಿದ್ದೀವ, ಮೇಲೆ ಬಂದಿದ್ದೀವ? UK ಅನ್ನೋ ದೇಶನ ಹಿಂದಕ್ಕೆ ಹಾಕಿದ್ದೀವಿ, ಜಪಾನ್ ಹಿಂದಕ್ಕೆ ಹಾಕ್ತಾ ಇದ್ದೀವಿ. ನಮ್ಮ GDP ಎಷ್ಟು ಇವತ್ತು? ನಾನು ಹೇಳೋದಲ್ಲ, GDP ಎಷ್ಟು? 7.9. UPAಯಲ್ಲಿ ಯಾವಾಗಾದ್ರೂ 6 ದಾಟಿದೆಯಾ? 5 ದಾಟಿದೆಯಾ? ಹಾಗಾಗಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫೈನಾನ್ಸಸ್ಸು, ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಳ್ತೀರ. ಆಮೇಲೆ ಇಷ್ಟು ವರ್ಷಗಳು, 11 ವರ್ಷ ಆಯ್ತು ಕೇಂದ್ರ ಸರ್ಕಾರ ಬಂದು. ಇನ್ಫ್ಲೇಷನ್ ಎಷ್ಟಿದೆ ನಮ್ಮದು? ಇನ್ಫ್ಲೇಷನ್ ರೇಟ್ ಎಷ್ಟಿದೆ? 2.9%. 2.7 to 2. ಅತಿ ಕನಿಷ್ಠ ಬೆಲೆ ಏರಿಕೆ ಅನ್ನುವಂಥ ವಿಚಾರ ಜಾಸ್ತಿ ಆಗೋಗ್ಬಿಡ್ಬೇಕಾಗಿತ್ತು. ಎಲ್ಲ ದಿನನಿತ್ಯದ ವಸ್ತುಗಳು ಖರೀದಿ ಮಾಡಲಿಕ್ಕೆ ಬಹಳ ಹೆಚ್ಚಾಗಿ ಹೋಗ್ಬೇಕಾಗಿತ್ತು. ಇವತ್ತು ಆರ್ಥಿಕ ಶಿಸ್ತು ಅವರಲ್ಲಿ ಇಲ್ಲ ಅಂದಿದ್ರೆ, ಆಡಳಿತ ಸರಿ ಇಲ್ಲದೇನೆ ಇವತ್ತು ಇನ್ಫ್ಲೇಷನ್ ರೇಟ್ ಕಡಿಮೆ ಇದೆ, GDP ರೇಟ್ ಜಾಸ್ತಿ ಇದೆ, ಆರ್ಥಿಕ ಶಕ್ತಿಯಲ್ಲಿ ಇವತ್ತು 4ನೇ ದೇಶವಾಗಿ ಹೊರಹೊಮ್ಮಿದೆ. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.